ಸರ್, ಈಗ ಖಾನಾಪುರ ಇನ್ಸ್ಪೆಕ್ಟರ್ನ ಅಮಾನತ್ ಮಾಡಿದ್ದಾರೆ ಮಂಜುನಾಥ್ ಅವ್ರನ್ನ. ಈಗ ನಿಮಗೆ ಅಲ್ಲಿ ಒಳಗಡೆ ಬಿಟ್ಟು ಸಭೆಯನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟರು ಅನ್ನೋ ಕಾರಣಕ್ಕೆ ಅಮಾನತ್ ಮಾಡಿದ್ದಾರೆ. ಇದನ್ನು ನೀವು ಯಾವ ರೀತಿ ಅವಕಾಶ ಕೊಟ್ಟಿದ್ದು ಅವರ ಹಿರಿಯ ಅಧಿಕಾರಿಗಳ ಅಂತ? ಸರ್ಕಾರ ಒಂದು ರೀತಿ ಹುಚ್ಚರ ಸಂತೆ ಆಗಿದ್ರೆ ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಬುದ್ಧಿ ಇಲ್ಲದ ಇಲಾಖೆಯಾಗಿ ವರ್ತಿಸ್ತಾ ಇದೆ. ನಾವು ಹೋಗಿದ್ದು CT ರವಿ ಅವ್ರ ಮೇಲೆ ಸುಮಾರು 40-50 ಜನ ಏನು ಹಲ್ಲೆ ಮಾಡಿದ್ರು, ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಮಂತ್ರಿಗಳ ಪಾತ್ರ ಇದೆ ಮತ್ತು ಯಾರು ಅವರ PA ಅವ್ರ ಹೆಸರನ್ನ ಮೆನ್ಷನ್ ಮಾಡಿ ನಾವು ಆ ಸ್ಟೇಷನ್ಗೆ ಹೋಗಿ ಅಲ್ಲೇ ಕೂತು ಕಂಪ್ಲೇಂಟ್ ಬರೆದು 15 ನಿಮಿಷ ಕಂಪ್ಲೇಂಟ್ ಬರೆದು ಕಂಪ್ಲೇಂಟನ್ನು ಅದೇ ಸ್ಟೇಷನಲ್ಲಿ ತಗೊಂಡೋಗಿ ಕೊಟ್ಟು ಇದನ್ನು 0 ಕಂಪ್ಲೇಂಟ್ ಆಗಿ FIR ಮಾಡಬೇಕು ಅಂತೇಳಿ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಆಗ್ರಹವನ್ನು ಮಾಡಿದಿರಿ. ಅವರು ಮೊದಲು ರೆಫ್ಯೂಸ್ ಮಾಡಿದ್ರು, ನಾವು ಕಂಪ್ಲೇಂಟ್ ತಗೊಳಲ್ಲ ಅಂತೇಳಿ. ನಾವು ಕೇಳಿದ್ರೆ ಅವ್ರದ್ದು ಹೆಂಗೆ ತಗೊಂಡ್ರಿ ಅಂತ. ಅವ್ರದ್ದು ಯಾವ ಸ್ಟೇಷನಲ್ಲೇ ಕೊಡಬೇಕಾಯ್ತು, ಈ ಸ್ಟೇಷನಲ್ಲಿ ಯಾಕೆ ತಂದು ಇಟ್ಟಿದ್ದೀರಾ, ಇವೆಲ್ಲ ಪ್ರಶ್ನೆ ಆಯಿತು. ಆಮೇಲೆ ಅವರು ಅದನ್ನು ಕಂಪ್ಲೇಂಟನ್ನು ಅಕ್ಲಾನ್ಮೆಂಟ್ ಕೊಡೋಕ್ಕೆ 5 ಗಂಟೆಗಳಾದ ಮೇಲೆ ಒಪ್ಕೊಂಡ್ರು. ನಮಗೆ 5 ಅವರ್ ವಿರೋಧ ಪಕ್ಷದ ನಾಯಕರನ್ನ, ಮೇಲ್ಮನೆ ಮತ್ತು ಕೆಳಮನೆ ವಿರೋಧ ಪಕ್ಷದ ನಾಯಕರನ್ನ, ನಮ್ಮನ್ನ 5 ಗಂಟೆಗಳ ಕಾಯಿಸಿದ್ದಾರೆ ಖಾನಾಪುರ ಪೊಲೀಸ್ ಸ್ಟೇಷನ್ ಹೊರಗಡೆ. ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ಹಾಫ್ ಆನ್ ಅವರ್ ಮಾತ್ರ ನಾವು ಒಳಗಡೆ ಇದ್ದಿದ್ದು. ಅದಾದಮೇಲೆ 4.5 ಗಂಟೆ ನಾವು ಆಚೆನೇ ನಿಂತಿದ್ವಿ. ಸ್ಟೇಷನ್ನಿಂದ ಹೊರಗಡೆನೆ ಆ ಕಟ್ಟೆ ಮೇಲೇ ಕೂತಿದ್ರಿ. ನಾವು ಒಳಗೆ ಬಿಡಲೇ ಇಲ್ಲ. ನಾವು ಕೇಳಿದ್ರಿ ಯಾಕೆ ಬಿಡಲ್ಲ ಅಂತ. ಇಲ್ಲ ಸರ್, ಮೇಲೆ ಮಂತ್ರಿಗಳು ಹೇಳಿದ್ದಾರೆ ನಾವು ಬಿಡಲ್ಲ ಅಂತ. ಅವರ ಒಂದು ಚಿತಾವಣೆಯಿಂದ ನಮ್ಮನ್ನೇ ಒಳಗೆ ಬಿಟ್ಟಿಲ್ಲ. 4 ವಾರ ನಾವು ಫುಟ್ಪಾತಲ್ಲಿ ಕೂತಿದ್ರಿ. ಅಲ್ಲಿ ಫುಟ್ಪಾತಲ್ಲಿ ಕೂತಿದ್ದು ನಾವು. ಇದು ನ್ಯಾಯನಾ? ಕಾಲ ರೊಟ್ಟಿ ತಿರುವಾಕ್ದಂಗೆ ಬದಲಾಗ್ತೈತೆ. ರೊಟ್ಟಿ ಹೆಂಗೆ ತಿರುವಾಗುತ್ತೋ ಹಂಗೆ ಕಾಲನೂ ಕೂಡ ಬದಲಾಯ್ತದೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ಗಾದೆ ಐತೆ. ನಮ್ಮನ್ನೆಲ್ಲ 4.5 ಅವರ್ ವಿರೋಧ ಪಕ್ಷದ ನಾಯಕರು, 2 ವಿರೋಧ ಪಕ್ಷದ ನಾಯಕರನ್ನ ಆಚೆ ಕಡೆ ಕೂತಿರ್ಸಿದ್ದೀರ. ಯತ್ನಾಳ್ ಅವರು ನಮ್ಮ ನಾಯಕರು MLA, ಅವರು ಕೂಡ ನನ್ನ ಜೊತೆ ಆಚೆ ಕಡೆ ಕೂತಿದ್ರು. ನಾವು 3-4 ಜನ MLAಗಳು ಎಲ್ಲರೂ ಕೂಡ ಅಲ್ಲಿ ಆಚೆ ಕೂತಿದ್ರಿ, ಒಳಗೆ ಬಿಡಲಿಲ್ಲ. ಆಮೇಲೆ ನಾವು ಯಾವಾಗ ಅಲ್ಲಿ ಧಿಕ್ಕಾರಕ್ಕೆ ಹೋಗಕ್ಕೆ ಶುರು ಮಾಡಿದ್ರು, ಅವಾಗ ನಮಗೆ 5 ಗಂಟೆ ಆದ ಮೇಲೆ ಅದನ್ನ ಆ 0 ಕಂಪ್ಲೇಂಟ್ ಮೇಲೆ ಅಕ್ನಾಲೆಜ್ಮೆಂಟ್ ಸೀಲು ಸೈನ್ ಹಾಕಿ ಕೊಟ್ಟರು ನಮಗೆ. ಇದು ಕಾನೂನಾ? ಯಾರು ಒತ್ತಡದಿಂದ ಮಾಡಿದ್ದೀರಾ?